ನಾನು ನಮ್ಮ ಫ್ರೆಂಡ್ ಹೋಗ್ಬೇಕಾದ್ರೆ ಸೈಕಲ್ ಮುರಿದೋಯ್ತು, ಅದಕ್ಕೆ ಕಾಸು ಬೇಕು ಅಂತ ಒಂದ್ ಕಡೆ ಕೆಲ್ಸಕ್ಕೆ ಸೇರ್ಕೊಂಡ್ವಿ. ಇಲ್ಲಿ ನಮ್ಗೆ ಸಂಬಳದ ಹೆಸರು ಒಂದ್ ಬೀಡಿ ಒಂದ್ ಲೋಟ ಟೀ ಕೊಡ್ತೀನಿ ಅಂತ. ಇಲ್ಲಿ ನಮ್ಗೆ ಏನ್ ಕೆಲಸ ಅಂದ್ರೆ ತಪ್ಪದಾರಿಗೆ ಹೋಗ್ತಾ ಇದ್ದೀವಿ, ಟ್ರ್ಯಾಕ್ಟರ್ ನ ದಾರ ಕಟ್ಬಿಟ್ಟು ಅದನ್ನ ಸರಿ ದಾರಿ ಕರ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಜೀವನದಲ್ಲಿ ಮುಂದೆ ಹೋಗ್ಬಿಟ್ಟು ದೊಡ್ಡ ಕೆಲಸ ಮಾಡ್ಲಿ ಅಂತ. ಈ ಕೆಲಸ ಸಖತ್ತಾಗಿ ಮಾಡಿದ್ವಿ ಅಂತ ಓನರ್ ನಮ್ ಸಂಬಳಕ್ಕೆ ಇನ್ನೊಂದ್ ಬೀಡಿ ಆಡ್ ಮಾಡ್ಬಿಟ್ಟು JCB ಓಡ್ಸಕ್ ಕೊಟ್ರು. ಇಲ್ಲಿ ನಮ್ಗೆ ಮರ ಬೀಳ್ಸೋ ಕೆಲಸ ಕೊಟ್ಟಿದ್ರು. ಮರ ಏನೋ ಸಖತ್ತಾಗಿ ಬಿತ್ತು, ಆದ್ರೆ ಅದ್ರ ಜೊತೆಗೆ ನಾವು ಓಡಿಸ್ತಾ ಇದ್ದೀವಿ JCB ದಬಾಕಂತು. ದಬಾಕಂಡ್ ಕೋರ್ಸ್ಗೆ JCB ಕೈ ಮುರಿದೋಯ್ತು. ಇದುವರೆಗೂ ನಂಗೂ ನಮ್ಮ ಫ್ರೆಂಡ್ಸ್ಗೂ ಯಾರು 50 ರೂಪಾಯಿನೂ ಕೊಟ್ಟಿರಲಿಲ್ಲ. ಆದ್ರೆ ಈ ಓನರ್ ತುಂಬಾ ಒಳ್ಳೆಯವರಾಗಿದ್ರು. ನಮ್ಗೆ 50,000 ಕೊಟ್ಬಿಟ್ಟು JCB ಕೈ ರೆಡಿ ಮಾಡ್ಸ್ಕೊಂಡ್ ಬನ್ನಿ ಅಂತ. ನಾನು ನಮ್ಮ ಫ್ರೆಂಡ್ ಟೆನ್ಷನ್ ಆಗ್ಬಿಟ್ಟು 50,000 49,995 ರೂಪಾಯಿ ಎಣ್ಣೆ ಹೊಡ್ಬಿಟ್ವಿ. ಇನ್ನ ಮಿಕ್ಕಿರೋ 5 ರೂಪಾಯಿ ಫೆವಿಕ್ವಿಕ್ ತಂದ್ಬಿಟ್ಟು JCB ಕೈ ಅಂಟಿಸಿದ್ವಿ. ನಮ್ಮ ಓನರ್ ಈ ಕೆಲಸದಿಂದ ತುಂಬಾ ಖುಷಿ ಆಗ್ಬಿಟ್ಟು ನನ್ನ ಫ್ರೆಂಡ್ ನ ಕರೆಸ್ಬಿಟ್ಟು ಅದೇ 5 ರೂಪಾಯಿ ಫೆವಿಕ್ವಿಕ್ ತರಿಸಿ ನಮ್ ತಿಕ್ಕ ಹಾಕ್ಬಿಟ್ಟು ಅದೇ JCB ಕೈ ಮೇಲೆ ಕುಂಡಿಸ್ಬಿಟ್ಟು ನಂದ್ 6 ಕೋಟಿ ನಮ್ ಫ್ರೆಂಡ್ 6 ಕೋಟಿ ಟೋಟಲ್ 12 ಕೋಟಿ ಬೀಜ ಹೊಡೆದಾಕ್ಬಿಟ್ರು. ನಾವೆಲ್ಲೂ ಮಕ ತೋರ್ಸಕ್ ಆಯ್ತಾ ಇರ್ಲಿಲ್ಲ. ಅದಕ್ಕೆ ನಾವೆಲ್ಲೇ ಆಚೋದ್ರು ಫುಲ್ ಕವಚಾಗಿ ಹಾಕೊಂಡು ಕವರ್ ಮಾಡ್ಕೊಂಡು ಆಚೆ ಹೋಯ್ತಾ ಇದ್ವಿ. ನಾನು ಪೆಟ್ರೋಲ್ ಬಂಕ್ಗೂ ಹಂಗೆ ಹೋಗಿದ್ದೆ. ಅಲ್ಲಿ ಪೆಟ್ರೋಲ್ ಬಂಕ್ ಅವ್ರಿಗಿಂತ ನಾನೇ ಜಾಸ್ತಿ ನೋಡ್ಕೊಂತಿದ್ದೆ, ಯಾರು ಬೀಡಿ ಗಿಡಿ ಅಂಟಿಸ್ಬಾರ್ದು ಅಂತ. ಯಾಕಂದ್ರೆ ಹೆಚ್ಚು ಅಂಟ್ಕೊಂಡ್ಬಿಡ್ತಿದ್ದೆ.